ಇನ್ನಿದು ಹೊಸ್ದಡ್ಕಿನ ಬ್ಲಾಗ್ ಆಗಿರುತ್ತೆ. ಹೊಸ್ದಡ್ಕಿಗೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ನಾವು. ತುಂಬ ದಿನದಿಂದ ಹೇಳ್ತಾಯಿದ್ರು ಇಲ್ಲೇ ಬನ್ನಿ ಇಲ್ಲೇ ಹೊಸ್ದಡ್ಕು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ನನ್ನ ತಂಗಿಯವರು, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಎಲ್ಲರೂ ಇಲ್ಲೇ ಹೊರಟ್ಬಿಟ್ಟಿದ್ವಿ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಮಸಾಲ ಚಿತ್ರಾನ್ನ ಗೊಜ್ಜು ತೊಗೊಂಡೋಗಿದ್ದೆ ಊರಿಂದ. ಅದಕ್ಕೆ ರೈಸ್ ಮಾಡಿಬಿಟ್ಟು ಚಿತ್ರಾನ್ನ ಗೊಜ್ಜು ಮಿಕ್ಸ್ ಮಾಡಿ ಎಲ್ಲರೂ ತಿಂಡಿ ತಿನ್ಕೊಂಡ್ವಿ. ಅದಾದ ನಂತರ ಇನ್ನು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ತಂಗಿ ದಮ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನೆಲ್ಲ ಅವಳು ಮಾಡ್ಕೊಳ್ತಾ ಇದ್ದಾಳೆ. ಹಾಗೆ ಮಗಳು ಹೊಸ ನಾಯಿಮರಿ ತೊಗೊಂಡು ಬಂದಿದ್ಲು ಅಂತ ಹೇಳ್ಬಿಟ್ಟು ನಾಯಿಮರಿ ಜೊತೆ ಆಟ ಆಡ್ತಿದ್ಲು. ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇನ್ನು ಅವ್ರು ಹೋಗಿದ್ದಾದ್ಮೇಲೆ ನಾನು ಸಮಾಧಿ ಹತ್ರ ಹೋಗೋ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಚಿಕನ್ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಮಟನ್ ತರಿಸಿದ್ರು 1 kg ಆಗೋಷ್ಟು. ನಾನಿವಾಗ ಮಟನ್ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದ್ರ ಫುಲ್ ರೆಸಿಪಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ತಡೆ ಆಗ್ತಾಯಿದೆ ವಿಡಿಯೋ ಬರೋದು. ಯಾಕೆ ಅಂದರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಂಗಾಗಿ ನಮಗೆ ಫ್ಯಾಮಿಲಿ ಶಿಫ್ಟ್ ಆಗೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ರಲ್ಲೇ ನಮಗೆ ಟೈಮ್ ಸಾಕಾಗ್ತಾ ಇದೆ. ಹಂಗಾಗಿ ವಿಡಿಯೋ ಸ್ವಲ್ಪ ಅಪ್ಲೋಡ್ ಆಗೋದು ತಡ ಆಗ್ತಿದೆ ಅಷ್ಟೇ. ಇನ್ನು ಚಿಕನ್ ಫ್ರೈ, ದಮ್ ಬಿರಿಯಾನಿ ಎಲ್ಲ ರೆಡಿ ಆದ ನಂತರ ಬಿಸಿ ಬಿಸಿನೇ ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದಾದಮೇಲೆ ಇಲ್ಲಿ ಮಟನ್ ಬೆಂದಿದೆಯಾ, ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇದು ಗುಡ್ಡೆ ಮಾಂಸ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡು ಬಂದಿದ್ದು ಸಖತ್ ಟೇಸ್ಟಿಯಾಗಿತ್ತು. ಇನ್ನು ನನ್ನ ತಮ್ಮ ಜಾತ್ರೆಗೆ ಹೋಗಿದ್ದ. ಜಾತ್ರೆಯಿಂದ ಸ್ವಲ್ಪ ನಮ್ಗೆ ಆಟ ಸಾಮಾನು ಬೇಕು ಅಂತ ಕೇಳಿದ್ರು ಮಕ್ಕಳು. ಮಕ್ಕಳ ಜೊತೆ ನಾನು ಕೇಳಿದ್ದೆ. ಅದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಆಟ ಸಾಮಾನು ತೊಗೊಂಡು ಬಂದಿದ್ದ. ಮಕ್ಕಳು ಅದನ್ನೆಲ್ಲ ನೋಡಿ